ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್‌ಕುಮಾರ್ ಅವರು 125ಕ್ಕೂ ಹೆಚ್ಚು ಸಿನಿಮಾಗಳನ್ನು ಕೊಟ್ಟು 4 ದಶಕಗಳಿಂದ ತಮ್ಮ ಸ್ಟಾರ್ ವ್ಯಾಲ್ಯೂನ ಹಾಗೆ ಮೇಂಟೈನ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಕಾಲಕ್ಕೆ ತಕ್ಕನಾಗಿ ಅಪ್ಡೇಟ್ ಆಗಿ ಪ್ರೆಸೆಂಟಲ್ಲಿ ಆಡಿಯನ್ಸ್ಗಳು ಏನು ಬಯಸ್ತಾರೋ ಅಂಥದ್ದೇ ಕಂಟೆಂಟ್ಗಳನ್ನು ಕೊಟ್ಟು ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಈಗಲೂ ಸಹ ಗುರುತಿಸಿಕೊಂಡಿದ್ದಾರೆ. ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಮಾಡಿರುವ ಬಹುತೇಕ ಸಿನಿಮಾಗಳು 100 ದಿನ, 200 ದಿನ, 25 ವಾರ, 1 ವರ್ಷ ಹೀಗೆ ಥಿಯೇಟರ್ಗಳಲ್ಲಿ ಭರ್ಜರಿ ಪ್ರದರ್ಶನ ಕಂಡು ಚಿತ್ರರಂಗದಲ್ಲಿ ಅವರದ್ದೇ ಆದ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ. ಇವರ ಹಲವು ಸೂಪರ್ ಹಿಟ್ ಸಿನಿಮಾಗಳು ಬೇರೆ ಭಾಷೆಗೆ ರೀಮೇಕ್ ಆಗಿರ್ತವೆ. ಅವುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಶಿವರಾಜ್‌ಕುಮಾರ್ ಅವರ ಮೊದಲ 3 ಚಿತ್ರಗಳು ಸತತ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಶಿವರಾಜ್‌ಕುಮಾರ್ ಅವರಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಬಿರುದನ್ನು ತಂದುಕೊಟ್ಟಿರ್ತವೆ. ಅದರಲ್ಲಿನ ರಥಸಪ್ತಮಿ ಅನ್ನೋ ಸಿನಿಮಾ ಶಿವಣ್ಣನ 2ನೇ ಸಿನಿಮಾವಾಗಿರುತ್ತೆ. ಇದನ್ನು ಎಂ.ಎಸ್. ರಾಜಶೇಖರ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್‌ಕುಮಾರ್ ಜೊತೆ ಆಶಾರಾಣಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಯಶಸ್ವಿಯಾದ ಈ ಚಿತ್ರ 1996ರಲ್ಲಿ ಲವ್ ಬರ್ಡ್ಸ್ ಅನ್ನೋ ಹೆಸರಿಗೆ ತಮಿಳಿಗೆ ರೀಮೇಕ್ ಆಗಿದ್ರೆ, 2000ನೇ ಇಸವಿಯಲ್ಲಿ ಹೃತಿಕ್ ರೋಷನ್ ರವರಿಗೆ ಲೈಫ್ ಕೊಟ್ಟಂತಹ ಕಹೋ ನಾ ಪ್ಯಾರ್ ಹೇ ಅನ್ನೋ ಹಿಂದಿ ಚಿತ್ರ ಕನ್ನಡದ ರಥಸಪ್ತಮಿಯಿಂದ ಸ್ಫೂರ್ತಿ ಪಡೆದಿರುತ್ತೆ. 1987ರಲ್ಲಿ ರಿಲೀಸ್ ಆದ ಮನಮೆಚ್ಚಿದ ಹುಡುಗಿ ಎಂ.ಎಸ್. ರಾಜಶೇಖರ್ ಮತ್ತು ಶಿವರಾಜ್‌ಕುಮಾರ್ ಕಾಂಬಿನೇಷನ್ನಲ್ಲಿ ಬಂದ 2ನೇ ಚಿತ್ರವಾಗಿರುತ್ತೆ. ಇದರಲ್ಲಿ ನಾಯಕಿಯಾಗಿ ಸುಧಾ ರಾಣಿ ರವರು 2ನೇ ಬಾರಿಗೆ ಶಿವರಾಜ್‌ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರ್ತಾರೆ. ಕನ್ನಡದಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿ ಬ್ಲಾಕ್ ಬಾಸ್ಟರ್ ಆದ ಈ ಚಿತ್ರ 1989ರಲ್ಲಿ ಅನ್ನಕ್ಕಿಲಿ ಸೊನ್ನ ಕಥೈ ಅನ್ನೋ ಹೆಸರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದ ಓಂ ಶಿವರಾಜ್‌ಕುಮಾರ್ ಅವರ 25ನೇ ಚಿತ್ರವಾಗಿರುತ್ತೆ. ಉದಯೋನ್ಮುಖ ನಿರ್ದೇಶಕನಾಗಿ ಹೊರಹೊಮ್ಮಿದ್ದ ರಿಯಲ್ ಸ್ಟಾರ್ ಉಪೇಂದ್ರ ರವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಉಡೀಸ್ ಮಾಡಿ ಇಂಡಸ್ಟ್ರಿ ಹಿಟ್ ಆದ ಓಂ 1997ರಲ್ಲಿ ಓಂಕಾರಂ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿರುತ್ತೆ. ತೆಲುಗಿನಲ್ಲಿ ಸಹ ಉಪೇಂದ್ರ ರವರೇ ನಿರ್ದೇಶನ ಮಾಡಿದ್ದು ಪ್ರೇಮ ರವರೇ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಮತ್ತೆ ಅರ್ಜುನ್ ಪಂಡಿತ್ ಅನ್ನೋ ಹೆಸರಿಗೆ 1999ರಲ್ಲಿ ಹಿಂದಿಗೆ ರೀಮೇಕ್ ಆಗಿರುತ್ತೆ. ಹಿಂದಿಯಲ್ಲಿ ಸನ್ನಿ ಡಿಯೋಲ್ ನಾಯಕನಾಗಿ ಕಾಣಿಸ್ಕೊಂಡಿರ್ತಾರೆ. 2001ರಲ್ಲಿ ಬಾಂಗ್ಲಾದೇಶಿ ಭಾಷೆಯಲ್ಲಿ ಬಂದ ಪಂಜಾ ಅನ್ನೋ ಚಿತ್ರ ಓಂ ಚಿತ್ರದ ಇನ್ಸ್ಪೈರ್ ಆಗಿರುತ್ತೆ. ಮತ್ತೆ ಹಿಂದಿಯಲ್ಲಿ ನಿರ್ಮಾಣವಾದ ಸತ್ಯ ಮತ್ತು ಕಂಪನಿ ಅನ್ನೋ ಇವೆರಡು ಚಿತ್ರಗಳು ಕೂಡ ಕನ್ನಡದ ಓಂನಿಂದ ಸ್ಫೂರ್ತಿ ಪಡೆದಿರುತ್ತೆ. ನಮ್ಮೂರ ಮಂದಾರ ಹೂವೆ ಇದು ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದಲ್ಲಿ 1996ರಲ್ಲಿ ರಿಲೀಸ್ ಆಗಿರುತ್ತೆ. ಶಿವರಾಜ್‌ಕುಮಾರ್, ರಮೇಶ್ ಅರವಿಂದ್, ಪ್ರೇಮ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಕಂಗಳನ್ ವಾರ್ತೆಗಳು ಅನ್ನೋ ಹೆಸರಿಗೆ 1998ರಲ್ಲಿ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. 1997ರಲ್ಲಿ ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಸಿಂಹದ ಮರಿ ಅನ್ನೋ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ರಿಲೀಸ್ ಆಗಿರುತ್ತೆ. ಶಿವರಾಜ್‌ಕುಮಾರ್, ಕೃಷ್ಣಂರಾಜು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಚಿತ್ರದಿಂದ ಸ್ಫೂರ್ತಿ ಪಡೆದು 2002ರಲ್ಲಿ ಆದಿ ಅನ್ನೋ ಚಿತ್ರ ತೆಲುಗು ಭಾಷೆಯಲ್ಲಿ ನಿರ್ಮಾಣವಾಗಿರುತ್ತೆ. ಜೂನಿಯರ್ ಎನ್.ಟಿ.ಆರ್. ಅವರು ನಾಯಕನಾಗಿ ಕಾಣಿಸ್ಕೊಂಡಿರ್ತಾರೆ. AK-47 ಇದು 1999ರಲ್ಲಿ ಅದೇ ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಚಿತ್ರ. ಶಿವರಾಜ್‌ಕುಮಾರ್, ಗಿರೀಶ್ ಕಾರ್ನಾಡ್, ಚಾಂದಿನಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2004ರಲ್ಲಿ AK-47 ಅನ್ನೋ ಹೆಸರಿಗೆ ಹಿಂದಿಗೆ ರೀಮೇಕ್ ಆಗಿದೆ. ಹಿಂದಿಯಲ್ಲಿ ಕನ್ನಡದ ಆದಿತ್ಯ ರವರು ನಾಯಕ ನಟನಾಗಿ ಕಾಣಿಸ್ಕೊಂಡಿರ್ತಾರೆ. ತವರಿಗೆ ಬಾ ತಂಗಿ ಇದು 2002ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್‌ಕುಮಾರ್, ರಾಧಿಕಾ ಕುಮಾರಸ್ವಾಮಿ, ಅನು ಪ್ರಭಾಕರ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಶಿವಣ್ಣರವರು ಬರೀ ರೀಮೇಕ್ ಚಿತ್ರಗಳನ್ನು ಮಾಡಿ ಸೋತು ಕಂಗೆಟ್ಟಿದ್ದಂತಹ ಕಾಲದಲ್ಲಿ ತವರಿಗೆ ಬಾ ತಂಗಿ ಒಂದು ಹಿಟ್ಟನ್ನು ಶಿವಣ್ಣನವರಿಗೆ ತಂದುಕೊಟ್ಟಿರುತ್ತೆ. ಇದು 2004ರಲ್ಲಿ ಪುಟ್ಟಿಂಟಿಕ್ಕಿ ರಾ ಚೆಲ್ಲಿ ಅನ್ನೋ ಹೆಸರಿಗೆ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ. ತೆಲುಗುನಲ್ಲಿ ಅರ್ಜುನ್ ಸರ್ಜಾ ಅವರು ನಾಯಕನಾಗಿ ಕಾಣಿಸ್ಕೊಂಡಿರ್ತಾರೆ. ರಿಷಿ ಇದು 2005ರಲ್ಲಿ ಮಿಲನ ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಚಿತ್ರ. ಶಿವರಾಜ್‌ಕುಮಾರ್, ವಿಜಯ ರಾಘವೇಂದ್ರ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದು 2009ರಲ್ಲಿ ಬಂಗಾರು ಬಾಬು ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಅಣ್ಣ ತಂಗಿ ಇದು ಶಿವರಾಜ್‌ಕುಮಾರ್, ರಾಧಿಕಾ ಕುಮಾರಸ್ವಾಮಿ, ಓಂ ಸಾಯಿ ಪ್ರಕಾಶ್ ಈ ಮೂವರ ಕಾಂಬಿನೇಷನ್ನಲ್ಲಿ ಬಂದ 2ನೇ ಚಿತ್ರ. 2005ರಲ್ಲಿ ರಿಲೀಸ್ ಆಗಿರುತ್ತೆ. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಚಿತ್ರ 2008ರಲ್ಲಿ ಗೋರಿಂಟಿಕು ಅನ್ನೋ ಹೆಸರಿಗೆ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ. ಜೋಗಿ ಓಂ ನಂತರ 10 ವರ್ಷ ಗ್ಯಾಪ್ ತಗೊಂಡು ಮತ್ತೆ ಲಾಂಗ್ ಹಿಡಿದು ಜೋಗಿ ಮಾದೇಶನಾಗಿ 2005ರಲ್ಲಿ ಬಂದ ಶಿವಣ್ಣ ತನ್ನ ಮುಗ್ಧತೆ ಅಭಿನಯದಿಂದ ಕನ್ನಡಿಗರ ಕಣ್ಣಲ್ಲಿ ನೀರು ತುಂಬಿದರು. ಜೋಗಿ ಚಿತ್ರವನ್ನು ಪ್ರೇಮ್ ರವರು ಬರೆದು ನಿರ್ದೇಶಿಸಿದ್ದು. ಅರುಂಧತಿ ನಾಗ್, ಶಿವರಾಜ್‌ಕುಮಾರ್, ಜೆನಿಫರ್ ಕೊತ್ವಾಲ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಅಲ್ಲಿವರೆಗಿನ ಕನ್ನಡ ಚಿತ್ರರಂಗದ ದಾಖಲೆ ಮುರಿದು ಇಂಡಸ್ಟ್ರಿ ಹಿಟ್ ಆಗಿ ಹೊರಹೊಮ್ಮಿದ ಜೋಗಿ 2007ರಲ್ಲಿ ಪರತ್ತೆ ಎಂಗಿರ ಅಳಗು ಸುಂದರಂ ಅನ್ನೋ ಹೆಸರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ತಮಿಳಿನಲ್ಲಿ ಧನುಷ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ಮತ್ತೆ ಅದೇ ವರ್ಷ ಅಂದರೆ 2007ರಲ್ಲಿ ಯೋಗಿ ಅನ್ನೋ ಹೆಸರಿಗೆ ತೆಲುಗು ಭಾಷೆಗೂ ಸಹ ರೀಮೇಕ್ ಆಗಿದೆ. ತೆಲುಗಿನಲ್ಲಿ ಪ್ರಭಾಸ್ ರವರು ನಾಯಕ ನಟನಾಗಿ ಕಾಣಿಸ್ಕೊಂಡಿರ್ತಾರೆ. ಕಿಲ್ಲಿಂಗ್ ವೀರಪ್ಪನ್ ಇದು 2016ರಲ್ಲಿ ರಿಲೀಸ್ ಆಗಿದ್ದ ಚಿತ್ರ.
ಇದನ್ನು ರಾಮ್ ಗೋಪಾಲ್ ವರ್ಮ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ 2016ರಲ್ಲಿ ವೀರಪ್ಪನ್ ಅನ್ನೋ ಹೆಸರಿಗೆ ಹಿಂದಿಗೆ ರೀಮೇಕ್ ಆಗಿದೆ. ಶಿವಲಿಂಗ ಇದು ಕೂಡ 2016ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆದ ಸಿನಿಮಾ. ಇದನ್ನು ಪಿ. ವಾಸು ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ಕುಮಾರ್ ವೇದಿಕಾ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಹಾರರ್ ಸಸ್ಪೆನ್ಸ್ ಒಳಗೊಂಡ ಈ ಸಿನಿಮಾ ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆಗಿ ಹೊರಹೊಮ್ಮಿರುತ್ತೆ. ಇದು 2017ರಲ್ಲಿ ಶಿವಲಿಂಗ ಅನ್ನೋ ಹೆಸರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ತಮಿಳಿನಲ್ಲಿ ರಾಘವ ಲಾರೆನ್ಸ್ ರವರು ಆ್ಯಕ್ಟ್ ಮಾಡಿರ್ತಾರೆ. ಮಫ್ತಿ ನರ್ತನ್ ರವರ ನಿರ್ದೇಶನದಲ್ಲಿ 2017ರಲ್ಲಿ ಬಂದ ಈ ಸಿನಿಮಾದಲ್ಲಿ ಶಿವಣ್ಣ ಹಾಗೂ ಶ್ರೀ ಮುರಳಿ ಒಟ್ಟಿಗೆ ಅಭಿನಯ ಮಾಡಿದರು. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ 2023ರಲ್ಲಿ ಪತ್ತುತಲ ಅನ್ನೋ ಹೆಸರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ಟಗರು ಇದು ದುನಿಯಾ ಸೂರಿ ಹಾಗೂ ಶಿವಣ್ಣ ಕಾಂಬಿನೇಷನ್ನಲ್ಲಿ ಬಂದ ಎರಡನೇ ಸಿನಿಮಾ. 2018ರಲ್ಲಿ ರಿಲೀಸ್ ಆಗಿ ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿತ್ತು. ಇದು ಕೂಡ 2023ರಲ್ಲಿ ರೈಡ್ ಅನ್ನೋ ಹೆಸರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ಇನ್ನು ಚಿಗುರಿದ ಕನಸು ಇದು 2003ರಲ್ಲಿ ಟಿ. ಎಸ್. ನಾಗಾಭರಣ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಚಿತ್ರ. ಶಿವರಾಜ್ಕುಮಾರ್, ಅನಂತ್ನಾಗ್, ವಿದ್ಯಾ ವೆಂಕಟೇಶ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಚಿತ್ರ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ರೂ ಕೂಡ ಆ ಟೈಮಲ್ಲಿ ಥಿಯೇಟರ್ನಲ್ಲಿ ಈ ಸಿನಿಮಾ ಗೆಲ್ಲಲಿಲ್ಲ. ಆದರೆ ಒಳ್ಳೆ ಪ್ರಶಂಸೆಯನ್ನು ಪಡೆದುಕೊಳ್ಳುತ್ತೆ. ಈ ಚಿತ್ರವನ್ನು ಸ್ಫೂರ್ತಿಯಾಗಿ ಪಡೆದು 2004ರಲ್ಲಿ ಸ್ವದೇಶ್ ಅಂತ ಹಿಂದಿಯಲ್ಲಿ ಒಂದು ಸಿನಿಮಾ ನಿರ್ಮಾಣವಾಗಿರುತ್ತೆ. ಅದರಲ್ಲಿ ಶಾರುಖ್ ಖಾನ್ ನಾಯಕನಾಗಿ ಅಭಿನಯ ಮಾಡಿರ್ತಾರೆ. ಅಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆದರೆ ಕನ್ನಡದ ಚಿಗುರಿದ ಕನಸು ಥಿಯೇಟರ್ನಲ್ಲಿ ಸೋಲುತ್ತೆ. ನೋಡಿದ್ರೆ ಗೆಳೆಯರೇ, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಯಾವೆಲ್ಲ ಸಿನಿಮಾಗಳು ಬೇರೆ ಭಾಷೆಗೆ ರೀಮೇಕ್ ಆಗಿವೆ ಅಂತ. ನಿಮಗೆ ಯಾವ ಸಿನಿಮಾ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.